ವಿಧಾನಸಭಾ ಕ್ಷೇತ್ರ ಶ್ರೀನಿವಾಸಪುರ ಅಭ್ಯರ್ಥಿ ಬಿಜೆಪಿ ಪಕ್ಷದ ಗುಂಜೂರು ಆರ್ ಶ್ರೀನಿವಾಸ್ ರೆಡ್ಡಿ ನಾಮಪತ್ರ ವೈ ನಾರಾಯಣಸ್ವಾಮಿ ರಾಜೇಂದ್ರ ಪ್ರಸಾದ್ ತಾಲೂಕು ಅಧ್ಯಕ್ಷರು ಪಕ್ಷದ ಎಲ್ಲ ಮುಖಂಡರು ಎಸ್ ಲಕ್ಷ್ಮಣ್ ರೆಡ್ಡಿ ಪ್ರಭಾರೆ ಜಯಚಂದ್ರ ರೆಡ್ಡಿ ಪಕ್ಷದ ಎಲ್ಲ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿಯವರು ಮಾತನಾಡಿ ನಮ್ಮ ನಾಯಕರು ಮುಖಂಡರ ಮಾರ್ಗದರ್ಶನ ಅವರ ಸಲಹೆ ಪಡೆದು ಹಾಗೂ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಸಲಹೆ ಪಡೆದು ನಾನು ಈ ದಿನ ನಾಮಪತ್ರ ಸಲ್ಲಿಸಿದ್ದೇನೆ ಎಂಬುದಾಗಿ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಬದಲಾವಣೆ ಪರವಾಗಿ ದಿಕ್ಸೂಚಿಯಾಗಿ ಸಿಕ್ಕಿದೆ ಎಂಬುದಾಗಿ ಭಾಗವಹಿಸುತ್ತೇನೆ. ವೈ ನಾರಾಯಣಸ್ವಾಮಿ ಅವರು ಮಾತನಾಡಿ ಬಿಜೆಪಿ ಪಕ್ಷದಲ್ಲಿ ಯಾವುದೇ ಆತಂಕಗಳಿಲ್ಲ. ಪಕ್ಷದಲ್ಲಿ ಎಲ್ಲ ಜನರು ವಿಶ್ವಾಸದಿಂದ ಬಂದಿದ್ದಾರೆ. ಕಾರ್ಯಕರ್ತರ ಪಕ್ಷವೇ ನಮ್ಮ ಆಸ್ತಿ, ಗೌರವ ಕೊಡುವ ಪಕ್ಷ ನಮ್ಮ ಬಿಜೆಪಿ ಪಕ್ಷ ಹಾಗೂ ತಮ್ಮನ್ನು ವಿನಂತಿಸ್ತೇನೆ. ನಮ್ಮ ಪಕ್ಷದಲ್ಲಿ ಸುಮಾರು 72 ಜನರಿಗೆ ಹೊಸ ಮುಖಗಳು ನಮ್ಮ ಪಕ್ಷದಲ್ಲಿ ದಾರಿ ತೋರಿಸಿದ್ದೇವೆ. ಹೊಸಬರಿಗೆ ಬೆಂಬಲಿಸಲು ನಮ್ಮ ಪಕ್ಷದ ಕೆಲವು ನಿರ್ದೇಶನಗಳು ಕೊಟ್ಟಿದ್ದೇವೆ ಎಂಬುದಾಗಿ ವೈ ನಾರಾಯಣಸ್ವಾಮಿ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು ಹಾಗೂ ಪಕ್ಷದ ಮುಖಂಡರಾದ ವೆಂಕಟಾಚಲಪತಿ ಅವರು, ನಂಬಿಹಳ್ಳಿ ಶಿವಣ್ಣ ಉಪಸ್ಥಿತರಿದ್ದರು. ಪ್ರಜಾಸತ್ತಾತ್ಮಕವಾಗಿ ವೋಟ್ ಮಾಡೋದ್ರ ಮುಖಾಂತರ ಬೆಂಬಲವನ್ನು ನಾವು ಗ್ರಹಿಸಿದ್ದೇವೆ, ಸರ್ವೆ ಮಾಡಿಸಿದ್ದೇವೆ. ಎಲ್ಲ ವಿಚಾರಗಳನ್ನು ಫಸ್ಟ್ ಟೈಮ್ ಮನೆ ನಡೆದು ಇವತ್ತು ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಜಿಲ್ಲಾ ಕೋರ್ ಕಮಿಟಿಯನ್ನು ರಾಜ್ಯ ಕೋರ್ ಕಮಿಟಿ ಮುಂದೆ ಕುಳಿಸಿ ನಿಮ್ಮ ಅಭಿಪ್ರಾಯ ಏನು ಕೇಳಿದ ಫಸ್ಟ್ ಟೈಮ್ ನಮ್ಮ ಪಾರ್ಟಿಯಲ್ಲಿ. ಅಂದರೆ ಬೇರೆ ಯಾವ ಪಾರ್ಟಿಲಿ ಅವೆಲ್ಲ ಸಾಧ್ಯನೇ ಇಲ್ಲ. ಕೋಲಾರಲ್ಲಿ ಕಾಂಗ್ರೆಸ್ ಕ್ಯಾಂಡ್ ಗತಿ ಏನಾಯಿತು ನೋಡಿದ್ರಾ? ಇನ್ನು ಇವಾಗ ನಿನ್ನೆ ರಾತ್ರಿ ಅವ್ನ ಕಾಲು ಹಿಡಿದು ಕಾಲು ನಮಸ್ಕಾರ ಮಾಡಿ ಬಿಫೋರ್ ಕೊಡು, ದಯವಿಟ್ಟು ಹಾಕಪ್ಪ ನಮ್ಮ ಮರ್ಯಾದೆ ಹೋಗುತ್ತೆ ಅಂತೇಳಿ. ಕೋಲಾರ ಪಕ್ಷ ಕಾರ್ಯಕರ್ತರ ಪಕ್ಷ ಆದ್ದರಿಂದ ಕಾರ್ಯಕರ್ತರ ಬಲವೇ ನಮ್ಮ ಆಸ್ತಿ. ಇಷ್ಟು ದಿನ ಜಗದೀಶ್ ಶೆಟ್ಟರ್ನ ಗೆಲ್ಲಿಸಿದ್ದು, ಲಕ್ಷ್ಮಣ ಸವದಿ ಗೆಲ್ಲಿಸಿದ್ದು ಕಾರ್ಯಕರ್ತರೇ ಹೊರತು ನಾಯಕರಲ್ಲ. ನಾಯಕರ ಪಾತ್ರ ಇದೆ ಇಲ್ಲ ಅಂತ ಹೇಳಿಲ್ಲ, ಆದರೆ ಕಾರ್ಯಕರ್ತರ ಪಾತ್ರ ಯೋಗದಾನ ಭಾಳ ದೊಡ್ಡ ಪ್ರಮಾಣದಲ್ಲಿ. ಅದಕ್ಕೋಸ್ಕರನೇ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕರ್ತರಿಗೆ ಗೌರವ ಕೊಡೋ ಪಾರ್ಟಿ ಅಂದರೆ ಬಿಜೆಪಿ ಪಾರ್ಟಿ. ಹಾಗಾಗಿ ನನಗೇನು ಅನಿಸಲ್ಲ ಜಗದೀಶ್ ಶೆಟ್ಟರು ಮತ್ತು ಲಕ್ಷ್ಮಣ ಸವದಿ ಪಾರ್ಟಿ ಬಿಟ್ಟು ಹೋಗಿದ್ದಕ್ಕೋಸ್ಕರ ಪಾರ್ಟಿ ಹಿನ್ನಡೆ ಆಗುತ್ತೆ ಅನಿಸಲ್ಲ. ಹೊಸ ಪರ್ವ, ಹೊಸ ಚೈತನ್ಯದ ಮುಖಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅವಶ್ಯಕತೆ ಇದೆ. 72 ಜನಕ್ಕೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಇತಿಹಾಸ ಇದು. JDS ಅವರು ಭಾಗದಲ್ಲಿ ಕೂತ್ಕೊಂಡವರೆ ಹಳೆಯ ಮುಖಗಳನ್ನು, ಹಳೆ ಬೇರು ಹೊಸ ಚಿಗುರು ಬ್ಲೆಂಡ್ ಮಾಡಿ ಅದಕ್ಕೆ ಒಂದು ವಿಶೇಷವಾದ ವ್ಯವಸ್ಥೆ ಮಾಡಬೇಕು ನಮ್ಮ ಆಸೆ ಇದೆ. ಹಾಗಾಗಿ ಹಳೆಯ ಮುಖಗಳಿಗೆ ಕೊಟ್ಟಿದ್ದೀವಿ. ಹೊಸ 72 ಜನ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, 1/3 ಅಂದರೆ 35% ಭಾಗ ಹೊಸ ಮುಖಗಳಿಗೆ ಕೊಟ್ಟಿದ್ದೇವೆ. ಅದು ಅರ್ಥ ಏನು ಅಂದರೆ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು. ವಂಶ ಪಾರಂಪರ್ಯವನ್ನು ಹೋಗ್ತಾ ಕಡಿಮೆ ಮಾಡಬೇಕು. ಹೊಸ ಹುಡುಗರಿಗೆ ಅವಕಾಶ ಮಾಡಿಕೊಟ್ರೆ, ವಿಚಾರಕ್ಕೆ ಅವಕಾಶ ಮಾಡಿಕೊಟ್ರೆ ಸಿದ್ಧಾಂತ ಬೆಳೆದು ದೇಶ ಬೆಳೆಯುತ್ತೆ. ನಾಗರಿಕ ಬಂಧುಗಳು ನಮಗೆ ಆತ್ಮವಿಶ್ವಾಸದಿಂದ ಇವತ್ತು ನಮ್ಮ ಜೊತೆಗೂಡಿ ಬಂದು ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಇರ್ತೇವೆ. ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸೋ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ ಅಂತೇಳಿ ನಮಗೆ ಆಶ್ವಾಸನೆ ಸಹ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಒಂದು ಆತ್ಮವಿಶ್ವಾಸದಿಂದ ಬಂದು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಭಾಜಪ ಪಕ್ಷ ಏನಿದೆ ಈ ಭಾಗದಲ್ಲಿ ಇದಕ್ಕೆ ನಮ್ಮ ಶಕ್ತಿ ಮೀರಿ ನಾವು ಒಂದು ಕೆಲಸವನ್ನು ಮಾಡಿ ಭಾಜಪ ಪಕ್ಷಕ್ಕೆ ನಾವೊಂದು ಹೆಗಲು ಕೊಟ್ಟು ನಾವು ಪಕ್ಷವನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ. ಅದರ ಜೊತೆಯಲ್ಲಿ ಈ ಭಾಗದ ಜನರಿಗೆ ಏನು ಅವರ ಆಸೆಗಳು ಪೂರೈಕೆ ಆಗಬೇಕಾಗಿದೆ, ಬಾಕಿ ಇದೆ ಇಷ್ಟು ದಿನ, ಅದನ್ನು ಸಹ ನಾವು ಪೂರೈಕೆ ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜವಾಬ್ದಾರಿ ಇದೆ. ಅವರು 6 ಕಡೆ ಓಡಾಡಬೇಕಾಗಿದೆ, ಅಲ್ಲೇ ಓಡಾಡ್ತಾ ಇದ್ದಾರೆ. ತಾಲೂಕು ಅಧ್ಯಕ್ಷ ಇಲ್ವಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಂದಿಲ್ವಾ, ಪ್ರಭಾರಿಗಳು ಬಂದಿಲ್ವಾ, ಜಿಲ್ಲಾ ಸಹ ಪ್ರಭಾರಿಗಳು ಬಂದಿಲ್ವಾ, ರೈತ ಎಲ್ಲರೂ ಬಂದಿದ್ದಾರೆ. ಆದ್ದರಿಂದ ಇದರಲ್ಲಿ ಯಾವುದೇ ಕೋಪ ತಾಪ ಯಾವುದೂ ಇಲ್ಲ. ನಮ್ಮದು ಒಡೆದ ಮನ ಎಲ್ಲ, ಒಗ್ಗಟ್ಟಿನ ಮನೆ. ಮತ್ತು ಜಗದೀಶ್ ಶೆಟ್ಟರು, ಲಕ್ಷ್ಮಣ ಸವದಿಯಿಂದ ಪಕ್ಷಕ್ಕೆ ಈ ದಿನ ಭಾಜಪ ಪಕ್ಷದಿಂದ ನಮ್ಮ ಮೋದಿಜಿ ಎಂಬ ಹೆಗ್ಗಳಿಕೆಯನ್ನು ಹೊತ್ತು ಇವತ್ತು ನಮ್ಮ ಮುಖಂಡರು, ನಮ್ಮ ಮಾರ್ಗದರ್ಶಿಗಳು, ಹಿತೈಷಿಗಳು ಆದಂಥ ಸನ್ಮಾನ್ಯ ವೈ ನಾರಾಯಣಸ್ವಾಮೀಜಿಯವರ ಜೊತೆ ಮತ್ತು ಈ ಚುನಾವಣಾ ಪ್ರಭಾರ ಆದಂಥ ಜಯಚಂದ್ರ ರೆಡ್ಡಿ ತಾಲೂಕು ಅಧ್ಯಕ್ಷರು, ನಮ್ಮ ಅನೇಕ ಕಾರ್ಯಕರ್ತರು, ಮುಖಂಡರು ಮತ್ತು ಹಿತೈಷಿಗಳ ಜೊತೆ ಬಂದು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಒಂದು ಬದಲಾವಣೆಯ ಪರ್ವ ಇವತ್ತಿನಿಂದಲೇ ಪ್ರಾರಂಭ ಆಗಿದೆ ಅಂದರೆ ತಪ್ಪಾಗಲಾರದು. ಈ ಬದಲಾವಣೆಯ ಪರ್ವ ಸುಮಾರು ವರ್ಷಗಳಿಂದ ಇಲ್ಲಿನ ನಾಗರಿಕ ಬಂಧುಗಳು ಕಾಯ್ತಾ ಇದ್ದರು. ಹಾಗಾಗಿ ಇವತ್ತೊಂದು ಬದಲಾವಣೆಗೆ ಒಂದು ದಿಕ್ಸೂಚಿಯಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಬದಲಾವಣೆ ಜೊತೆಯಲ್ಲಿ ಈ ತಾಲೂಕಿನಾದ್ಯಂತ ಈ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯ ಪರ್ವವನ್ನು ಕಾಣುವಂಥ ದಿನಗಳು ತೀರಾ ಹತ್ತಿರದಲ್ಲಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾರು ಹೇಳಿದ್ರು ಗೊತ್ತಿಲ್ಲ. ಈಗ ಎಕ್ಸಾಂಪಲ್ ನಿಮ್ಮ ಕಣ್ಣು ಮುಂದೆ ನೀವು ನೋಡಿದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಹತ್ರ ಒಂದು 20 ಜನ ನಿಂತ್ಕೊಂಡಿದ್ದಾರೆ.
ಅವರೆಲ್ಲ ಅಲ್ಲಿ ಬಂದಿಲ್ಲ ಅಲ್ಲಿಗೆ ಭಾರತೀಯ ಅಲ್ಲಿ ಜನತಾ ಬಂದಿಲ್ಲ ಸ್ವಾಗತಕ್ಕೆ. ಗೊತ್ತಾಯ್ತು ನನಗೆ. ಇಲ್ಲೇ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು ಮುನ್ಸು ಇಲ್ಲ, ಕೋಪನೂ ಇಲ್ಲ, ತಾಪನೂ ಇಲ್ಲ, ಆಕ್ರೋಶನೂ ಇಲ್ಲ. ಇಷ್ಟು ಜನ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಜನನೇ ಎದ್ದು ಬಂದು ನೋಡಬೇಕಾದ್ರೆ ನಾವು ಕಾರ್ಯಕರ್ತರು ಮುನಿಸ್ಕೊಂಡ್ರೆ ನಮ್ಮಷ್ಟು ದಡ್ರೆ ಯಾರೂ ಇಲ್ಲ. ಇದುವರೆಗೂ ಜಿಲ್ಲಾಧ್ಯಕ್ಷರ ಅಭ್ಯರ್ಥಿ ಜೊತೆ ಕಾಣಿಸ್ಕೊಳ್ಳಿಲ್ಲ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆ ಎಲ್ಲರೂ ಇದ್ದಾರೆ. ಇವತ್ತು ನಾನು ನೋಡಿದೆ. వచ్చినప్ప